ನಂಗೆ ಮಂಡ್ಯದ ವಿಚಾರದಲ್ಲಿ ಒಂದು 2-3 ಸಂಗತಿಗಳಲ್ಲಿ ಬಹಳ ಖುಷಿಯಾಗಿದೆ. ನೀವಿಲ್ಲಿನ ಧ್ವಜದ ಹೋರಾಟವನ್ನ, ಕೆರಗೋಡಿನ ಧ್ವಜದ ಹೋರಾಟವನ್ನ ತೆಗೆದುಕೊಂಡ ರೀತಿ ಇದೆಯಲ್ಲ, ನಾನು ನಿಮ್ಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ವಾ, ಮಂಡ್ಯದ ಜನರ ಹೋರಾಟ ಏನು ಅದ್ಭುತ. ನಾಗಮಂಗಲದಲ್ಲಿ ಗಲಾಟೆ ನಡೆದಾಗ ಜನ ಬೀದಿಗೆ ಬಂದಿದ್ದ ಶೈಲಿ ಇದೆಯಲ್ಲ, ನಾನು ಅವ್ರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಹಿಂದೂಗಳು ಒಗ್ಗಟ್ಟಾಗಿ ಧೈರ್ಯದಿಂದ ಬೀದಿಗೆ ಬರಲಿಲ್ಲ ಅಂದ್ರೆ ಬದುಕೋದು ಕಷ್ಟ. ಆದರೆ ಇದೇ ಮಂಡ್ಯದಲ್ಲಿ ನಮ್ಮ ದೇವಸ್ಥಾನಕ್ಕೆ ಕೆಲವು ಜನರನ್ನು ಸೇರಿಸೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳುವಾಗ ಹೊಟ್ಟೆಲಿ ಬೆಂಕಿ ಹಾಕ್ದಂಗೆ ಆಗ್ಬಿಡುತ್ತೀರಿ. ಮಿತ್ರೆ, ನಾವು ಹಿಂದೂಗಳು ಹಿಂಗೆ ಮಾಡಬಾರದು. ಎಲ್ಲಾದರೂ ಯಾವುದಾದ್ರೂ ಊರಲ್ಲಿ ಹಂಗೆ ಸೇರಿಸಲ್ಲ ಅಂದ್ರೆ ಉಳಿದವರೆಲ್ಲ ಅಲ್ಲಿಗೆ ಹೋಗಬೇಕು, ಹಿರಿಯರನ್ನ ಕನ್ವಿನ್ಸ್ ಮಾಡಬೇಕು. ಇಲ್ಲಪ್ಪ, ಈ ದೇವಸ್ಥಾನ ಹಿಂದೂಗಳದ್ದು, ಹಿಂದೂಗಳೆಲ್ಲರೂ ಮುಕ್ತವಾಗಿ ಬರುವಂತಾಗಬೇಕು ಅಂತ ನಾವು ಜೊತೆಯಲ್ಲಿ ನಿಂತ್ಕೋಬೇಕಲ್ಲ. 1924ರಲ್ಲಿ ಬಾಬಾ ಸಾಹೇಬರು ಶುರು ಮಾಡಿದ ಹೋರಾಟಕ್ಕೆ ಇವತ್ತಿಗೂ ಕೂಡ ಒಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಮಾನ ಮರ್ಯಾದೆ ಇದೆ ಅನ್ಕೊಂಡಿದ್ದೀರೇನು? ಎದೆ ಎತ್ಕೊಂಡು ಬಾಬಾ ಸಾಹೇಬರ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತೇನು? 2 ದಿನಕ್ಕೆ ಬಾಬಾ ಸಾಹೇಬರ ಜಯಂತಿ ಬರುತ್ತೆ. ನಾನು ಇನ್ನೂ ಕೂಡ ಈ ತರದ ಕಿತ್ತಾಟಗಳಲ್ಲೇ ಕುಳಿತುಕೊಂಡಿದ್ರೆ ಹೆಂಗೆ? ಅದನ್ನ ಮೀರಿ ನಿಲ್ಬೇಕು, ಮೀರಿ ನಿಂತು ಹೇಳಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಅದು ಯಾರು ಬರ್ತಾರೋ ಬರಲಿ ಅಂತ ನಾವು ಒಗ್ಗಟ್ಟಾಗಿ ನಿಂತರೆ ಹೊಸ ಭಾರತವನ್ನ ಅಲಗಾಡಿಸೋದು ಯಾರಿಂದಲೂ ಸಾಧ್ಯವಿಲ್ಲ.